ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬಂಗ್ಲೆ ಬೆಂಕಿಗೆ ಆಹುತಿಯಾಗಿದ್ದು ನೆಲಮಂಗಲ ತಾಲೂಕಿನ ಮಲ್ಲರ ಬಾಣವಾಡಿಯಲ್ಲಿ ಈ ಘಟನೆ ನಡೆದಿದೆ. ನೆಲಮಂಗಲ ತಾಲೂಕಿನ ಮಲ್ಲರ ಬಾಣವಾಡಿಯಲ್ಲಿ ಘಟನೆ ನಡೆದಿದ್ದು ಕೋಟಿ ಮೌಲ್ಯದ ಮನೆಗೆ ಬೆಂಕಿ ಬಿದ್ದಿದೆ. ಅಗ್ನಿಶಾಮಕ ಠಾಣಾ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವ ಕಾರ್ಯ ನಡೀತಾ ಇದ್ದು ನೆಲಮಂಗಲ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ರಂಗದಾಮಯ್ಯ ಎಂಬವರಿಗೆ ಸೇರಿದಂತಹ 5 ಕೋಟಿ ಮೌಲ್ಯದ ಬಂಗಲೆ ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿ ಉರಿದಿದೆ. ಇನ್ನು ಈ ಘಟನೆಗೆ ಶಾರ್ಟ್ ಸರ್ಕ್ಯೂಟೇ ಕಾರಣ ಅಂತ ಹೇಳಲಾಗ್ತಾ ಇದ್ದು ಮನೆಯೊಳಗಿದ್ದ 2 ಕೋಟಿ ಮೌಲ್ಯದ ಪೀಠೋಪಕರಣ ಸುಟ್ಟು ಧ್ವಂಸವಾಗಿದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬಂಗ್ಲೆ ಬೆಂಕಿಗೆ ಆಹುತಿಯಾಗಿರುವಂತಹ ಘಟನೆ ಇದು. ನೆಲಮಂಗಲ ತಾಲೂಕಿನ ಮಲ್ಲರ ಬಾಣವಾಡಿಯಲ್ಲಿ ನಡೆದಿರುವಂತಹ ಘಟನೆ. ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಮನೆಗೆ ಬೆಂಕಿ ಹೊತ್ತಿಕೊಂಡಿದ್ದು ರಂಗದಾಮಯ್ಯ ಎಂಬವರಿಗೆ ಸೇರಿದಂತಹ ಸುಮಾರು 5 ಕೋಟಿ ಮೌಲ್ಯದ ಬಂಗ್ಲೆ ಹಾಗೆ ಮನೆಯೊಳಗಡಿದ್ದಂತಹ 2 ಕೋಟಿ ಮೌಲ್ಯದ ಪೀಠೋಪಕರಣ ಸುಟ್ಟು ಭಸ್ಮವಾಗಿದೆ. ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿರುವಂತಹ ದೃಶ್ಯ ನಾವೀಗ ನೋಡ್ತಾ ಇದ್ದೀವಿ. ಇನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವಂತಹ ಕಾರ್ಯ ಮಾಡಿದರಾದ್ರೂ ಕೂಡ ಅಷ್ಟೊತ್ತಿಗೆ ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗಿತ್ತು ಅನ್ನುವಂತಹ ಮಾಹಿತಿ. ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಇದು ಕೋಟ್ಯಾಂತರ ಮೌಲ್ಯದ ಬಂಗ್ಲೆ ಬೆಂಕಿಗೆ ಆಹುತಿಯಾಗಿರುವಂತಹ ದೃಶ್ಯ ನಾವೀಗ ನೋಡ್ತಾ ಇದ್ದೀವಿ. ನೆಲಮಂಗಲದ ಮಲ್ಲರ ಬಾಣವಾಡಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕೋಟಿ ಮೌಲ್ಯದ ಮನೆಗೆ ಬೆಂಕಿ ಬಿದ್ದಿರೋದು. ಇದಕ್ಕೆ ಶಾರ್ಟ್ ಸರ್ಕ್ಯೂಟೇ ಕಾರಣ ಅಂತ ಹೇಳಲಾಗ್ತಾ ಇದೆ. ನಾವೀಗ ನೋಡಬಹುದು ಆ ದೊಡ್ಡ ಬಂಗಲೆ ಆಲ್ಮೋಸ್ಟ್ 5 ಕೋಟಿ ಮೌಲ್ಯದ ಬಂಗಲೆ ಅಂತ ಹೇಳಲಾಗ್ತಾ ಇದ್ದು ಅದರ ಒಳಗಡೆ ಸುಮಾರು 2 ಕೋಟಿಗೂ ಅಧಿಕ ಮೌಲ್ಯದ ಪೀಠೋಪಕರಣ ಹಾಗೆ ಬೆಲೆ ಬಾಳುವ ವಸ್ತುಗಳು ಇತ್ತು ಅಂತ ಮಾಹಿತಿ ಲಭ್ಯವಾಗಿದೆ. ಅದೆಲ್ಲವೂ ಕೂಡ ಈಗ ಈ ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿಕೊಂಡ ಬೆಂಕಿಗೆ ಆಹುತಿಯಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಕೋಟ್ಯಾಂತರ ಮೌಲ್ಯದ ಬಂಗ್ಲೆ ಮತ್ತೆ ಪೀಠೋಪಕರಣಗಳು ಬೆಂಕಿಗೆ ಆಹುತಿಯಾಗಿವೆ ಅನ್ನುವಂತಹ ಮಾಹಿತಿ. ಏನ್ ಕಾರಣ ಈ ಘಟನೆಗೆ? ಸುಕನ್ಯಾ, ಶಾರ್ಟ್ ಸರ್ಕ್ಯೂಟ್ ನಿಂದ ಆಗಿರಂತ ಘಟನೆ ಅಂತ ಹೇಳ್ತಾರೆ. ಏನು 7-8 ಕೋಟಿಗೂ ಅಧಿಕವಾಗಿ ಕಟ್ಟಿದಂತ ಮನೆ ಹಾಗೂ ಸಾಮಗ್ರಿಗಳು ಸಂಪೂರ್ಣವಾಗಿ ಹೊತ್ತಿ ಉರಿತಾ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಮಲ್ಲರ ಬಾಣವಾಡಿಯಲ್ಲಿರುವಂತಹ ರಂಗದಾಮಯ್ಯ ಅವರ ಮನೆಗೆ ಬೆಂಕಿ ಬಿದ್ದಿರುವಂತದ್ದು. ತಕ್ಷಣಕ್ಕೆ ಅಗ್ನಿಶಾಮಕ ದಳದವರು ನೆಲಮಂಗಲ ವ್ಯಾಪ್ತಿಯಿಂದ ದೂರ ಇದ್ದರಿಂದ ಸತತವಾಗಿ 3 ಗಂಟೆಯಿಂದ ಒತ್ತು ಉರಿದಿದೆ. 3 ಗಂಟೆ ಬಳಿಕ ಅಗ್ನಿಶಾಮಕ ದಳ ನೆಲಮಂಗಲ ಅಗ್ನಿಶಾಮಕ ದಳ ಬಂದಿರೋದ್ರಿಂದ ಸಂಪೂರ್ಣವಾಗಿ ಮನೆ ಅಗ್ನಿಗೆ ಆಹುತಿ ಆಗಿದೆ ಅಂತಾನೆ ಹೇಳ್ಬೋದು. ಏನ್ ಈ ಮನೆ ದುಬಾರಿ ವೆಚ್ಚದ ಇದು ವುಡ್ ವರ್ಕ್ ಇಂದ ಮತ್ತೆ ಗ್ಲಾಸ್ ಇಂದ ನಿರ್ಮಾಣ ಆಗಿತ್ತು. ಈಗ ಕಂಪ್ಲೀಟ್ ಒತ್ತಿ ಉರಿದಿದೆ. ಸುಕನ್ಯಾ, ಮೂರ್ತಿ, ಈ ಸಂದರ್ಭ ಯಾರಿಗಾದ್ರೂ ತೊಂದರೆ ಆಗಿದೆಯಾ ಮನೇಲಿದ್ದವರಿಗೆ? ಮನೇಲಿ ಯಾರಿದ್ರು? ಈ ಬಗ್ಗೆ ಡೀಟೇಲ್ಸ್ ಏನಾರಿದ್ಯಾ? ಸುಕನ್ಯಾ, ಏನು ರಂಗದಾಮಯ್ಯ ಅವರು ಮಡದಿ ಮತ್ತೆ ಅವ್ರ ಮಗಳು ಏನ್ ಮ್ಯಾರಡೆ 2nd ಫ್ಲೋರ್ ಅಲ್ಲಿ ನಿದ್ರೆ ಮಾಡ್ತಿದ್ರಂತೆ. ಆ ಹೊಗೆಯ ಸ್ಮೆಲ್ಗೆ ಏನು ಇವ್ರಿಬ್ರು ಆಚೆಗಡೆ ಓಡ್ ಬಂದಿದ್ದಾರೆ. ಇದ್ದಕ್ಕಿದ್ದಂಗೆ ಮನೆ ತುಂಬೆಲ್ಲ ಹೊಗೆ ಆವರಿಸಿ ಏನು ಬೆಂಕಿ ಆವರಿಸಿದೆ. ಮತ್ತೆ ಸುತ್ತಮುತ್ತಲ ಏನು ಮಲ್ಲರ ಬಾಣವಾಡಿ ಜನ ಎಲ್ಲ ಬಂದು ಫೈರ್ ಕಾಲ್ ಮಾಡಿದ್ದಾರೆ. ಮತ್ತೆ ತಕ್ಷಣಕ್ಕೇನೆ ಏನು ಅವರಲ್ಲಿ ಏನು ಮುಂದೆ ಇದ್ದಂತ ಸಂಪಲ್ಲಿ ನೀರ್ತವೆಲ್ಲ ಅರ್ಸಕ್ಕೆ ಟ್ರೈ ಮಾಡಿದ್ದಾರೆ. ಆದ್ರೆ ಬೆಂಕಿ ನಿಯಂತ್ರಣಕ್ಕೆ ಬರ್ದೇನೆ ಈ ರೀತಿಯ ಒಂದು ಅವಘಡ ಆಗಿದೆ. ಸುಕನ್ಯಾ, ಧನ್ಯವಾದ ಮೂರ್ತಿ.